ಈ 5 ಕನಸುಗಳು ಬಿದ್ದರೆ ನೀವು ಬೇಗ ಶ್ರೀಮಂತರಾಗುತ್ತೀರಿ. ಕನಸುಗಳು ನಮ್ಮ ಜೀವನದ ಮುಂಬರುವ ದಿನಗಳನ್ನು ಸೂಚಿಸುತ್ತದೆ ಎಂಬುದು ನಂಬಿಕೆಯಾಗಿದೆ. ಅಂತಹ ಕನಸುಗಳಲ್ಲಿ ಅದೃಷ್ಟವನ್ನು ಸೂಚಿಸುವ ಕನಸುಗಳು ಕೂಡ ಒಂದಾಗಿದೆ. ನಾವು ಕಾಣುವ ಯಾವೆಲ್ಲ ಕನಸುಗಳು ನಮ್ಮ ಅದೃಷ್ಟದ ಕುರಿತು ಹೇಳುತ್ತದೆ? ಯಾವೆಲ್ಲ ಕನಸುಗಳು ಬಿದ್ದರೆ ನಮ್ಮ ಅದೃಷ್ಟ ಬದಲಾಗುವುದು? ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಪಾರ ಹಣ ಗಳಿಸಬೇಕೆನ್ನುವ ಕಾರಣಕ್ಕಾಗಿ ನಾವು ಬಯಸಿದ ವಸ್ತುಗಳೆಲ್ಲ ನಮ್ಮೊಂದಿಗೆ ಇರಬೇಕೆನ್ನುವ ಆಸೆಯಿಂದ ಕಷ್ಟಪಟ್ಟು ಶ್ರಮಿಸುತ್ತಲೇ ಇರುತ್ತಾರೆ. ಹಣ, ಸಂಪತ್ತು ಮತ್ತು ಶ್ರೀಮಂತಿಕೆಯನ್ನು ಅನುಭವಿಸಲು 99% ಶ್ರಮದ ಅವಶ್ಯಕತೆ ಇದ್ದರೆ 1% ಅದೃಷ್ಟದ ಬೆಂಬಲವಿರಬೇಕು. ಶ್ರೀಮಂತರಾಗಲು ಅದೃಷ್ಟ ತುಂಬಾನೇ ಮುಖ್ಯ. ನೀವು ಅದೃಷ್ಟವಂತರಾಗುವ ಮೊದಲು ಕೆಲವೊಂದು ಶುಭ ಸೂಚನೆಗಳನ್ನು ಪಡೆದುಕೊಳ್ಳುತ್ತೀರಿ. ಸ್ವಪ್ನಶಾಸ್ತ್ರದಲ್ಲಿ ಅದೃಷ್ಟವನ್ನು ಸೂಚಿಸುವ ಕೆಲವೊಂದು ಕನಸುಗಳ ಕುರಿತು ಉಲ್ಲೇಖಿಸಲಾಗಿದ್ದು, ಇಂತಹ ಕನಸುಗಳು ನಿಮಗೆ ಬಿದ್ದರೆ ನಿಮ್ಮ ಅದೃಷ್ಟ ಬೆಳಗಲು ಪ್ರಾರಂಭವಾಗುತ್ತದೆ. ಅಂತಹ ಕನಸುಗಳ ಕುರಿತು ನಾವಿಂದು ತಿಳಿಯೋಣ. ಕನಸಿನಲ್ಲಿ ಹಳದಿ ಮತ್ತು ಕೆಂಪು ಹೂಗಳು. ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದ ಹೂಗಳನ್ನು ನೋಡಿದರೆ ಅಂತಹ ಕನಸುಗಳು ಮುಂಬರುವ ದಿನಗಳಲ್ಲಿ ನೀವು ಸಂತೋಷವನ್ನು ಪಡೆಯಲಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ. ಅಲ್ಲದೆ ಕೆಲಸ ಮಾಡುವವರು ಅಂತಹ ಕನಸುಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಅವರು ಬಡ್ತಿ ಮತ್ತು ಆರ್ಥಿಕ ಲಾಭವನ್ನು ಪಡೆಯಬಹುದು ಎಂದರ್ಥ. ಕನಸಿನಲ್ಲಿ ದೇವಸ್ಥಾನ. ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ದೇವಾಲಯವನ್ನು ನೋಡಿದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕೆಲಸ ಮಾಡುವ ವ್ಯಕ್ತಿಯು ಅಂತಹ ಕನಸುಗಳನ್ನು ನೋಡಿದರೆ ಅದು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ಪ್ರತಿಯೊಂದು ಅಡೆತಡೆಗಳು ದೂರವಾಗುತ್ತದೆ ಮತ್ತು ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಸೂಚಿಸುತ್ತದೆ. ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯಿರಿ ಮತ್ತು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಿರಿ ಎಂಬುದರ ಸೂಚನೆಯಾಗಿದೆ. ನಿಮ್ಮ ಕನಸಿನಲ್ಲಿ ದೇವಾಲಯವನ್ನು ನೋಡಿದರೆ ನೀವು ದೇವರ ವಿಶೇಷ ಆಶೀರ್ವಾದದಿಂದ ಆಶೀರ್ವದಿಸಲ್ಪಡುತ್ತೀರಿ ಎಂದು ಸೂಚಿಸುತ್ತದೆ. ದೇವರು ನಿಮ್ಮಿಂದ ಪ್ರಸನ್ನನಾಗಿದ್ದಾನೆ ಎಂಬುದರ ಸೂಚಕವಾಗಿದೆ. ಕನಸಿನಲ್ಲಿ ಮೆಟ್ಟಿಲುಗಳನ್ನು ಹತ್ತುವುದು. ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಮೆಟ್ಟಿಲುಗಳನ್ನು ಹತ್ತುವುದನ್ನು ನೋಡಿದರೆ ಅದು ತುಂಬಾ ಮಂಗಳಕರ ಕನಸು ಎಂದು ಉಲ್ಲೇಖಿಸಲಾಗಿದೆ. ಈ ರೀತಿಯ ಕನಸುಗಳು ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳನ್ನು ನೀವು ಜಯಿಸಲಿದ್ದೀರಿ ಎಂದರ್ಥ. ನೀವು ಚಲಿಸುತ್ತಿರುವ ದಿಕ್ಕು ನಿಮಗೆ ಉತ್ತಮವಾಗಿರುತ್ತದೆ. ಅಂತಹ ಕನಸುಗಳು ಮುಂಬರುವ ದಿನಗಳಲ್ಲಿ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ ಎಂದು ಸೂಚಿಸುತ್ತದೆ. ಕನಸಿನಲ್ಲಿ ಲಕ್ಷ್ಮೀದೇವಿ. ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಕೆಂಪು ಸೀರೆಯಲ್ಲಿ ಮಹಿಳೆಯನ್ನು ನೋಡಿದರೆ ಅಥವಾ ನೀವು ಲಕ್ಷ್ಮೀ ದೇವಿಯನ್ನು ಪ್ರತ್ಯಕ್ಷವಾಗಿ ನೋಡಿದರೆ ನಿಮ್ಮ ಅದೃಷ್ಟವು ಬೆಳಗಲಿದೆ ಎಂದರ್ಥ. ಅಲ್ಲದೆ ಈ ಕನಸುಗಳು ನೀವು ಶೀಘ್ರದಲ್ಲೇ ಕೆಲವು ದೊಡ್ಡ ಯಶಸ್ಸನ್ನು ಪಡೆಯಲಿದ್ದೀರಿ ಎಂದು ಸೂಚಿಸುತ್ತದೆ. ಎಲ್ಲಾ ಹಣಕಾಸಿನ ಸಮಸ್ಯೆಗಳು ನಿಮ್ಮ ಜೀವನದಿಂದ ದೂರವಾಗುತ್ತವೆ ಮತ್ತು ನಿಮ್ಮ ಎಲ್ಲಾ ಅಪೂರ್ಣ ಕೆಲಸಗಳು ಸಹ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂಬುದಾಗಿದೆ. ಇಂತಹ ಕನಸುಗಳಿಂದ ಮುಂಬರುವ ಸಮಯದಲ್ಲಿ ನೀವು ದೊಡ್ಡ ಆರ್ಥಿಕ ಲಾಭವನ್ನು ಸಹ ಪಡೆಯುತ್ತೀರಿ. ಕನಸಿನಲ್ಲಿ ನವಿಲು ಮತ್ತು ನವಿಲಿನ ಮೇಲೆ ಶನಿದೇವ. ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ನವಿಲನ್ನು ನೋಡಿದರೆ ಅಥವಾ ಶನಿದೇವನು ನವಿಲಿನ ಮೇಲೆ ಕಾಣಿಸಿಕೊಂಡರೆ ಅಂತಹ ಕನಸುಗಳನ್ನು ಸ್ವಪ್ನಶಾಸ್ತ್ರದಲ್ಲಿ ತುಂಬಾ ಧನಾತ್ಮಕ ಮತ್ತು ಮಂಗಳಕರ ಕನಸೆಂದು ಪರಿಗಣಿಸಲಾಗುತ್ತದೆ. ಅಂತಹ ಕನಸುಗಳು ಬಿದ್ದರೆ ನೀವು ದೀರ್ಘಕಾಲದವರೆಗೆ ಸಾಧಿಸಲು ಶ್ರಮಿಸುತ್ತಿರುವ ಗುರಿಗಳನ್ನು ಸಾಧಿಸಲಾಗುವುದು. ಈ ಕನಸುಗಳ ಎರಡನೆಯ ಅರ್ಥವೆಂದರೆ ಶನಿದೇವನು ನಿಮ್ಮ ಮೇಲೆ ವಿಶೇಷ ಆಶೀರ್ವಾದವನ್ನು ಹೊಂದುತ್ತಾನೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಂಬುದಾಗಿದೆ. ಅಲ್ಲದೆ ಈ ಕನಸುಗಳು ಉದ್ಯೋಗಿಗಳಿಗೆ ವೃತ್ತಿ ಜೀವನದಲ್ಲಿ ಆಹ್ಲಾದಕರ ಬದಲಾವಣೆಗಳನ್ನು ಸೂಚಿಸುತ್ತವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.